ಹಲೋ ಗಾಯ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ಮತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ಕನ್ಸ್ಟ್ರಕ್ಷನ್ ಮನೆ ಯಾವ ರೀತಿ ಕಟ್ತೀವಿ ಮತ್ತು ಮನೆ ಕಟ್ಟೋಕ್ಕೆ ಯಾವೆಲ್ಲ ಸ್ಟೇಜಸ್ಗಳನ್ನ ನಾವು ಫಾಲೋ ಮಾಡಬೇಕು. ಒಂದು ಸುಂದರವಾದ ಮನೆ ನಿರ್ಮಾಣ ಆಗಬೇಕು ಅಂದರೆ ಅದರಿಂದ ಎಷ್ಟು ಪರಿಶ್ರಮ ಇದೆ ಮತ್ತು ಯಾವೆಲ್ಲ ಪ್ರೊಸೀಜರ್ಗಳಿದ್ದಾವೆ, ಯಾವ ರೀತಿ ನಾವು ಪ್ಲ್ಯಾನಲ್ಲಿ ಒಂದು ಮನೆಯನ್ನು ಕಟ್ತಾ ಹೋದರೆ ನಮಗೆ ಅದೇ ಮುಂದೆ ಫ್ಯೂಚರಲ್ಲಾಗಿರ್ಬೋದು ಮತ್ತು ಮಿಡಲಲ್ಲಿ ಏನೇ ಚೇಂಜಸ್ ಆಗಿರ್ಬೋದು, ಈ ರೀತಿಯ ಮಾಡೋವಂಥ ಒಂದು ಅವಕಾಶ ಯಾವತ್ತಿಗೂ ಬರಲ್ಲ. ಒಂದು ಪ್ಲ್ಯಾಂಡ್ ವೇಯಲ್ಲಿ ನಾವು ಮನೆ ಕಟ್ತಾ ಹೋದರೆ ಅತ್ಯಂತ ಅನುಕೂಲವೂ ಆಗುತ್ತೆ ಮತ್ತು ನಮಗೆ ಹಣಕಾಸಿನಲ್ಲೂ ಕೂಡ ಉಳಿತಾಯ ಆಗುತ್ತೆ. ಏನಂತೀರಾ ಅಲ್ವಾ? ಅದಕ್ಕೋಸ್ಕರ ಇವತ್ತಿನ ನಾನು ಒಂದು ಚಿಕ್ಕದಾಗಿ ಒಂದು ಪುಟ್ಟದಾಗಿ ನಿಮಗೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಪ್ ಎಲ್ಲರೂ ನನ್ನ ಚಾನಲ್ನ ನೋಡಿರ್ತೀರ. ಯಾರೆಲ್ಲ ನೋಡಿದ್ದಲ್ಲ ಅಂದರೆ ಮತ್ತೊಂದು ಸಲ ಹೋಗಿ ಸಿವಿಲ್ ನೊಮ್ಯಾಡ್ ಚಾನಲ್ನ ನೋಡಿ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಹತ್ರ ಇವತ್ತು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರ್ಬೋದು. ಬನ್ನಿ ಇವತ್ತಿನ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಈ ಸಿವಿಲ್ ನೋಮ್ಯಾಡ್ ಚಾನಲಲ್ಲಿ ಜಸ್ಟ್ ಒಂದು ಈಗ ಯಾವ ರೀತಿ ಅಂದರೆ, ಈ ಚಾನಲ್ ಉದ್ದೇಶ ಏನು ಅಂದರೆ, ಒಂದು ಯಾರು 0% ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಇರುತ್ತೆ ಮತ್ತು ಈಗ ತಾನೇ ಸಿವಿಲ್ ಇಂಜಿನಿಯರ್ಗೆ ಜಾಯ್ನ್ ಆಗಿರ್ತಾರೆ ಸ್ಟೂಡೆಂಟ್ಸು, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಬೇಸಿಕಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಡೀಪ್ ಇಂಜಿನಿಯರ್ ಲೆವೆಲಲ್ಲಿ ಅಂದರೆ ಫುಲ್ಲು ಈಗ ಡೆಪ್ತಾಗಿ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ನಿಮಗೆ ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ನಾನು ಒಂದು ಉದಾಹರಣೆ ಹೇಳೋದು ಅಂದರೆ, ಈಗ ಸಿಮೆಂಟ್ ಏನಕ್ಕೆ ಬೇಕು, ಸಿಮೆಂಟ್ ಅಂದರೆ ಏನು, ಸಿಮೆಂಟಿಂದ ಯೂಸಸ್ ಏನು, ಸಿಮೆಂಟ್ದು ಎಷ್ಟು ಇನಿಷಿಯಲ್ ಟೈಮ್ ಏನು, ಫೈನಲ್ ಸೆಟ್ಟಿಂಗ್ ಟೈಮ್ ಏನು, ಆಮೇಲೆ ಯಾವೆಲ್ಲ ಫಿಸಿಕಲ್ ಸೈಟ್ ಟೆಸ್ಟು, ಈ ರೀತಿ ಇಂಥ ಒಂದು ಚಿಕ್ಕ ಪುಟ್ಟ ಮಾಹಿತಿ ಅಂದರೆ ಜನಗಳಿಗೆ ಅರ್ಥ ಆಗಬೇಕು, ಜನಸಾಮಾನ್ಯರಿಗೆ ಯಾರು ನನ್ನ ವೀಡಿಯೋಸ್ ನೋಡ್ತಾರೆ ಅಂದರೆ ಈಗ 0 ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಇರುತ್ತೆ, ಅಂಥವರಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋಸ್ನ ಮಾಡ್ತಿರೋದು. ಅದೇ ಈಗ ಕೆಲವರಿಗೆ ಅನ್ನಿಸ್ಬೋದು, ಏನು ಇಷ್ಟು ಬೇಸಿಕಲ್ಲಿ ಇದು ಮಾಡಿ ಹೇಳ್ತಿದ್ದಾನೆ ಅಂತ ಅಂದ್ಕೊಳ್ತಿರ್ಬೋದು ಕೆಲವರು. ಬಟ್ ಆದರೆ ನನ್ನ ಇಂಟೆನ್ಷನ್ ಏನು ಅಂದರೆ, ಇದು ಯಾರು ಓನರ್ಸು ಮತ್ತು ಬೇಸಿಕ್ ಈಗ ಇಂಜಿನಿಯರಿಗೆ ಜಾಯ್ನ್ ಆಗ್ತಾರೆ, ಆಗಲೇ ಹೇಳಿದ್ನಲ್ಲ, ಅಂಥವರಿಗೆ ಅತಿ ಹೆಚ್ಚು ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಿರೋದು. ಈಗ ನಾರ್ಮಲಾಗಿ ನಮ್ಮ ಥರ ಇಂಜಿನಿಯರಿಂಗ್ ಓದಿರೋರಿಗೆ ಆಲ್ಮೋಸ್ಟ್ ಆಲ್ 99% ಎಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ಯಾರಿಗೆ ಏನೂ ಗೊತ್ತಿರಲ್ಲ, ಈಗ ಜಸ್ಟ್ ಈಗ ಮನೆ ಕಟ್ಟಕ್ಕೆ ಹೋಗ್ತಿರ್ತಾರೆ, ಅಂಥವರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ನಿಮಗೆ ಹೇಳಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಏನಾದರೂ ನಮ್ಮ ವಿಡಿಯೋದಲ್ಲಿ ಚಿಕ್ಕಪುಟ್ಟ ತಪ್ಪು ಇದ್ದರೆ ಕ್ಷಮಿಸಿ. ಹಾಗೆ ಯಾರೇ ನನ್ನ ಚಾನಲ್ ನೋಡಿಲ್ಲ ಅವರು ಆಗಲೇ ಹೇಳ್ದಾಗೆ ಒಂದು ಸತಿ ನೋಡ್ಕೊ ಬನ್ನಿ, ಯಾವ ರೀತಿ ಇದೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ. ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ ಆ ಬಿಲ್ಡಿಂಗ್ನ ಕಟ್ಟಲಿಕ್ಕೆ ಯಾವೆಲ್ಲ ಪ್ರೊಸೀಜರ್ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಆಬ್ವಿಯಸ್ಲಿ ಮೊದಲನೇದು ಏನು ಅಂದರೆ ಪ್ಲ್ಯಾನಿಂಗ್. ನಾವು ಯಾವುದೇ ಕೆಲಸ ಮಾಡಲಿ ಒಂದು ಪ್ಲ್ಯಾನಿಂಗ್ ಅನ್ನೋದೊಂದು ಇಟ್ಕೊಂಡಿರ್ತೀವಲ್ವ, ಅದೇ ರೀತಿ ನಾವು ಮನೆ ಕಟ್ಟೋಕ್ಕೂ ಕೂಡ ಮೊದಲನೇದಾಗಿ ಬೇಕಾಗಿರೋದು ಪ್ಲ್ಯಾನಿಂಗ್ ಆಗ್ತಿದ್ದಂಗೆ ಕಟ್ಟೋಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಸೈಟ್ನ ಸರ್ವೆ ಮಾಡಿ ನಮ್ದು ಎಷ್ಟು ಜಾಗ ಇದೆ, ನಮ್ಮದು ಯಾವ ಕಡೆಯಿಂದ ಈಗ 30-40 ಆಗಿದ್ರೆ ಯಾವ ಕಡೆ ಸ್ಟಾರ್ಟ್ ಆಗುತ್ತೆ, ಯಾವ ಕಡೆ ಎಂಡ್ ಆಗುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಅದಕ್ಕೋಸ್ಕರ ಸೈಟ್ ಸರ್ವೇಯಿಂಗ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕೆಲವು ಪ್ರದೇಶದಲ್ಲಿ ಸಾಯಿಲ್ ಟೆಸ್ಟ್ ಕೂಡ ಮಾಡೋ ಅಗತ್ಯ ಬೀಳುತ್ತೆ. ಏನಪ್ಪ ಸಾಯಿಲ್ ಟೆಸ್ಟಿಂಗ್ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ನೆಕ್ಸ್ಟ್ ಬೇರೆ ವಿಡಿಯೋ ಮಾಡ್ತೀನಲ್ಲ ಆವಾಗ ನಾನು ಹೇಳ್ತೀನಿ. ಸಾಯಿಲ್ ಟೆಸ್ಟಿಂಗ್ ಏನಕ್ಕೆ ಮಾಡಬೇಕು ಅಂದರೆ, ಈಗ ಎಲ್ಲರೂ ನಮ್ಮದು
ಸಾಯಿಲ್ ಎಲ್ಲರೂ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದ್ದರೆ ಅದಕ್ಕೋಸ್ಕರ ಅದನ್ನು ಮಾಡ್ತೀವಿ, ಅದನ್ನು ಕೂಡ ಮಾಡಬೇಕು. ಅದಾದಮೇಲೆ ಎಕ್ಸ್ಕವೇಷನ್ ಅಂದರೆ ನಾವು ಏನು ಸೈಟ್ ಇರುತ್ತಲ್ಲ, ಈಗ ಎಷ್ಟು ಸೈಟಿಗೆ ಅನ್ನೋದು ನಾವು ಮಾರ್ಕ್ ಆಗಿರುತ್ತೆ, ಮಾರ್ಕಿಂಗ್ ಮಾಡಿ ಅದಾದಮೇಲೆ ಎಕ್ಸ್ಕವೇಷನ್ ಮಾಡಬೇಕು. ಸರ್ವೇಯಿಂಗ್ ಆಯಿತು, ಸೈಟ್ ಪ್ಲ್ಯಾನಿಂಗ್ ಆಯಿತು, ಎಕ್ಸ್ಕವೇಷನ್. ಇದೆಲ್ಲದಕ್ಕಿಂತ ಮುಂಚೆ ಇನ್ನೊಂದೇನು ಸ್ಟೆಪ್ ಅಂದರೆ, ಒಂದು ವೇಳೆ ಸೈಟು ಕ್ಲೀನ್ ಇಲ್ಲ ಅಂದರೆ ನಾವು ಸೈಟ್ನ ಫಸ್ಟು ಕ್ಲೀನ್ ಮಾಡಿಸ್ಕೋಬೇಕು. ಅದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಈಗ ಎಕ್ಸ್ಕವೇಷನ್ ಆಯಿತು. ನೆಕ್ಸ್ಟ್ ಈಗ ಮೇಯ್ನ್ ಬರೋದು ಆರ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್. ಏನಪ್ಪ ಅಂದರೆ ಫೌಂಡೇಶನ್ನು ಅತಿ ಮುಖ್ಯ. ನಮ್ಮ ಫೌಂಡೇಶನ್ ಹೇಗಿರುತ್ತೋ ಅದ್ರ ಮೇಲ್ಗಡೆ ನಮ್ಮ ಬಿಲ್ಡಿಂಗ್ ಲೈಫು ಡಿಸೈನ್ ಆಗಿರುತ್ತೆ. ಯಾವ ರೀತಿ ಬಿಲ್ಡಿಂಗು ಬಾಳಿಕೆ ಬರುತ್ತೆ ಅನ್ನೋದು ಕೂಡ ಅದು ಡಿಸೈಡ್ ಆಗೋದು ಕೂಡ ಇದ್ರ ಮೇಲ್ಗಡೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಅದಾದಮೇಲೆ ಫೌಂಡೇಶನ್ ಆದಮೇಲೆ ಪ್ಲಿಂತ್ ಬೀಮ್ ಅಂತ ಹಾಕ್ತೀವಿ. ಪ್ಲಿಂತ್ ಬೀಮ್ ಅದು ಕೂಡ ನೆಕ್ಸ್ಟ್ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದು ಕೂಡ ಡೀಟೇಲಾಗಿ ಹೇಳ್ತೀನಿ. ಅದಾಗ್ತಿದ್ದಾಗೆ ಸೂಪರ್ ಸ್ಟ್ರಕ್ಚರ್ ಅಂದರೆ ಈಗ ಬ್ರಿಕ್ಕು, ಇದು ಗೋಡೆ ಕಟ್ಟೋದು, ಈ ರೀತಿಯಾಗಿರೋದೆಲ್ಲ ಸೂಪರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಬೋವ್ ದಿ ಅರ್ತ್ ಸೂಪರ್ ಸ್ಟ್ರಕ್ಚರ್ ಆಗ್ತಿದ್ದಂಗೆ ರೂಫ್ ಸ್ಲ್ಯಾಬ್ ಆದಮೇಲೆ ಬ್ರಿಕ್ ವರ್ಕ್ ಆರ್ ಮೇಸನರಿ ವರ್ಕ್ ಅಂತೀವಿ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಬ್ರಿಕ್ ವರ್ಕು, ಮೇಸನರಿ ವರ್ಕ್ ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದು ಪ್ಲಾಸ್ಟ್ರಿಂಗ್ ಆದಮೇಲೆ ಫ್ಲೋರಿಂಗ್ ಆದಮೇಲೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ವರ್ಕ್ ಬರುತ್ತೆ. ಪೇಂಟಿಂಗು, ಅದಾದ ನಂತರ ಫಿನಿಷಿಂಗು. ಇದಿಷ್ಟು ಬಂದುಬಿಟ್ಟು ಕನ್ಸ್ಟ್ರಕ್ಷನ್ನ ಸ್ಟೇಜಸ್ಗಳು. ಈ ಪ್ರಕಾರನೇ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಿಲ್ಡಿಂಗ್ದು ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಅದಲ್ಲದೆ ಆಗಲೇ ಹೇಳ್ದಂಗೆ ದುಡ್ಡು ಕೂಡ ನಮಗೆ ಉಳಿಯುತ್ತೆ. ಇದು ರೀತಿ ಫಾಲೋ ಮಾಡೋದು ಯಾವ ರೀತಿ. ಅದಾದಮೇಲೆ ನೆಕ್ಸ್ಟು ಇನ್ನು ಅದು ಯಾವ ರೀತಿ ಡೀಟೇಲ್ಸ್ ನಾನು ಹೇಳ್ತೀನಿ ಅಂತೆ, ಅದು ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಂತರ ನೆಕ್ಸ್ಟ್ ನಾಳೆ ಬರುವಂಥ ವಿಡಿಯೋದಲ್ಲಿ ಯಾವೆಲ್ಲ ಮೆಟೀರಿಯಲ್ ಬೇಕು, ಇವಾಗ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಅದೇ ಈಗ ನಾಳೆ ಬರುವಂಥ ವಿಡಿಯೋದಲ್ಲಿ ಯಾವೆಲ್ಲ ಮೆಟೀರಿಯಲ್ಗಳು ಬೇಕು, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಏನು ಮೆಟೀರಿಯಲ್ಗಳು ಬೇಕು ಅನ್ನೋದ್ರ ಬಗ್ಗೆ ನಾಳೆ ಹೇಳ್ತೀನಿ. ಅದಾದ ನಂತರ ಪ್ರೊಸೀಜರ್ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ದಿನನಿತ್ಯ ಕೊಡ್ತಾ ಹೋಗ್ತೀನಿ. ಇದೇ ರೀತಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಸಿವಿಲ್ ನೋಮ್ಯಾಡ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಇದೆ, ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ನೀವು ಸಜೆಷನ್ನ ಕೊಡಿ. ಬನ್ನಿ ಈಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಾಯಿ. ಈ ರೀತಿ ಕೆಲವು ಸೈಡ್ಗಳು ಡೈಲಿ ವಿಸಿಟ್ ಥರನೇ ವಿಸಿಟ್ಗಳನ್ನ ಮಾಡಿಕೊಂಡು ಮತ್ತು ನೆಕ್ಸ್ಟು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲ.